ಮಕರ ರಾಶಿಯವರಿಗೆ ಮೇ 3ರ ನಂತರ ಜೀವನದಲ್ಲಿ ಉಂಟಾಗುವ ಗ್ರಹಚಲನೆಗಳು, ವಿಶೇಷವಾಗಿ ಚಂದ್ರ ಮತ್ತು ಶುಕ್ರನ ಪ್ರವೇಶ, ಮನಸ್ಸಿನ ಸ್ಥಿತಿ, ಆರ್ಥಿಕ ಪರಿಸ್ಥಿತಿ, ಸಂಬಂಧಗಳು ಹಾಗೂ ದೈನಂದಿನ ನಿರ್ಧಾರಗಳ ಮೇಲೆ ದೊಡ್ಡ ಮಟ್ಟದ ಪ್ರಭಾವ ಬೀರುವ ಸಾಧ್ಯತೆಯಿದೆ. ಬರ್ಬಾದ್ ಆಗುವುದು ಎಂಬ ಭಯವು ಸಾಮಾನ್ಯವಾಗಿ ಅತಿಶಯೋಕ್ತಿಯಾಗಿದೆ, ಆದರೆ ಕೆಲವೊಮ್ಮೆ ಗ್ರಹಸ್ಥಿತಿಗಳ ಪರಿಣಾಮದಿಂದ ಸವಾಲಿನ ಸಂದರ್ಭಗಳು ಎದುರಾಗಬಹುದು. ಈ ಸಂದರ್ಭಗಳಲ್ಲಿ ಎಚ್ಚರಿಕೆ, ಜ್ಞಾನ ಮತ್ತು ಸರಿಯಾದ ಕ್ರಮಗಳನ್ನು ಅನುಸರಿಸುವುದರಿಂದ ಯಾವುದೇ ನಷ್ಟವನ್ನು ತಪ್ಪಿಸಿಕೊಳ್ಳಬಹುದು. ಮಕರ ರಾಶಿ ಸ್ವಭಾವತಃ ಶಿಸ್ತಿನ, ಪರಿಶ್ರಮಶೀಲ ಮತ್ತು ನಿಧಾನವಾಗಿ ಆದರೆ ದೃಢವಾಗಿ ಮುನ್ನಡೆಯುವ ರಾಶಿಯಾಗಿದೆ. ಈ ರಾಶಿಯವರಿಗೆ ಜೀವನದಲ್ಲಿ ಏರುಪೇರುಗಳು ಬಂದಾಗ ಅವುಗಳನ್ನು ತಾಳ್ಮೆಯಿಂದ ಎದುರಿಸುವ ಶಕ್ತಿ ಸಹಜವಾಗಿ ಇರುತ್ತದೆ. ಮೇ 3ರ ನಂತರ ಚಂದ್ರನ ಚಲನೆ ಮನಸ್ಸಿನ ಮೇಲೆ ತಕ್ಷಣದ ಪ್ರಭಾವ ಬೀರುತ್ತದೆ. ಚಂದ್ರನು ಮನಸ್ಸಿನ ಅಧಿಪತಿಯಾಗಿರುವುದರಿಂದ ಅವನ ಸ್ಥಿತಿ ಸ್ವಲ್ಪ ಅಸ್ಥಿರವಾಗಿದ್ದರೆ ಅನಾವಶ್ಯಕ ಚಿಂತೆ, ಆತಂಕ, ಗೊಂದಲಗಳು ಉಂಟಾಗಬಹುದು. ಈ ಸಮಯದಲ್ಲಿ ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ತಪ್ಪು. ಯಾವುದೇ ವಿಷಯದಲ್ಲಿ ತಕ್ಷಣ ಪ್ರತಿಕ್ರಿಯೆ ನೀಡುವುದಕ್ಕಿಂತ ಸ್ವಲ್ಪ ಸಮಯ ತೆಗೆದುಕೊಂಡು ಯೋಚಿಸಿ ನಿರ್ಧಾರ ಮಾಡುವುದು ಉತ್ತಮ. ಇನ್ನೊಂದೆಡೆ ಶುಕ್ರನ ಪ್ರವೇಶವು ಜೀವನದಲ್ಲಿ ಸುಖ, ವೈಭವ, ಸಂಬಂಧಗಳು ಮತ್ತು ಹಣಕಾಸಿನ ವಿಷಯಗಳಿಗೆ ಸಂಬಂಧಿಸಿದಂತೆ ಪರಿಣಾಮ ಬೀರುತ್ತದೆ. ಶುಕ್ರನು ಶುಭಗ್ರಹವಾಗಿದ್ದರೂ ಅವನ ಸ್ಥಾನ ತಪ್ಪಾಗಿ ಬಂದರೆ ವ್ಯಯ ಹೆಚ್ಚಾಗುವುದು, ಅನಾವಶ್ಯಕ ಖರ್ಚುಗಳು, ಪ್ರೇಮ ಸಂಬಂಧಗಳಲ್ಲಿ ಗೊಂದಲಗಳು ಅಥವಾ ಮೋಸಗಳ ಸಾಧ್ಯತೆಗಳು ಇರುತ್ತವೆ. ಆದ್ದರಿಂದ ಈ ಅವಧಿಯಲ್ಲಿ ಹಣವನ್ನು ಜಾಗರೂಕತೆಯಿಂದ ಬಳಸಬೇಕು. ಹೊಸ ಹೂಡಿಕೆಗಳನ್ನು ಮಾಡಲು ಮುಂಚೆ 2 ಬಾರಿ ಯೋಚಿಸುವುದು ಅವಶ್ಯಕ. ಈ ಸಮಯದಲ್ಲಿ ಬರ್ಬಾದ್ ಆಗುವುದು ಎನ್ನುವ ಭಾವನೆಗೆ ಕಾರಣವಾಗುವ ಮುಖ್ಯ ಅಂಶವೆಂದರೆ ಆತುರ ಮತ್ತು ಅಜಾಗರೂಕತೆ. ಕೆಲಸದಲ್ಲಿ ಒತ್ತಡ ಹೆಚ್ಚಾಗಬಹುದು, ಹಿರಿಯರೊಂದಿಗೆ ಅಸಮಾಧಾನ ಉಂಟಾಗಬಹುದು ಅಥವಾ ಕುಟುಂಬದಲ್ಲಿ ಸಣ್ಣ ವಿಷಯಗಳು ದೊಡ್ಡ ಸಮಸ್ಯೆಗಳಾಗಿ ತೋರುವ ಸಾಧ್ಯತೆಯಿದೆ. ಆದರೆ ಇದು ಶಾಶ್ವತವಲ್ಲ, ಇದು ಒಂದು ಹಂತ ಮಾತ್ರ. ಈ ಹಂತವನ್ನು ಸರಿಯಾಗಿ ನಿರ್ವಹಿಸಿದರೆ ಮುಂದಿನ ದಿನಗಳಲ್ಲಿ ಉತ್ತಮ ಫಲಿತಾಂಶಗಳು ಕಾಣಬಹುದು. ಮಕರ ರಾಶಿಯವರು ಈ ಅವಧಿಯಲ್ಲಿ ತಮ್ಮ ದಿನಚರಿಯನ್ನು ಸರಿಪಡಿಸಿಕೊಳ್ಳಬೇಕು. ಬೆಳಗ್ಗೆ ಬೇಗ ಎದ್ದು ಧ್ಯಾನ ಅಥವಾ ಪ್ರಾರ್ಥನೆ ಮಾಡುವುದರಿಂದ ಮನಸ್ಸು ಶಾಂತವಾಗುತ್ತದೆ. ಚಂದ್ರನ ಅಸ್ಥಿರತೆಯಿಂದ ಉಂಟಾಗುವ ಭಾವನಾತ್ಮಕ ಒತ್ತಡ ಕಡಿಮೆಯಾಗುತ್ತದೆ. ಶುಕ್ರನ ಪ್ರಭಾವದಿಂದ ಉಂಟಾಗುವ ಆಕರ್ಷಣೆಗಳಿಗೆ ಒಳಗಾಗದೆ ನಿಯಂತ್ರಣದಿಂದ ನಡೆದುಕೊಳ್ಳುವುದು ಮುಖ್ಯ, ವಿಶೇಷವಾಗಿ ವ್ಯಸನಗಳು, ಅತಿಯಾದ ಖರ್ಚು ಅಥವಾ ಅತಿಯಾದ ಆನಂದದ ಚಟುವಟ. ಇದು ನಿಮ್ಮ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ಕೆಲವೊಮ್ಮೆ ನೀವು ನಿಮ್ಮ ನಿರೀಕ್ಷೆಗಳನ್ನು ಹೆಚ್ಚು ಇಟ್ಟುಕೊಳ್ಳಬಹುದು, ಆದರೆ ಅದನ್ನು ಸಮತೋಲನದಲ್ಲಿ ಇಡುವುದು ಮುಖ್ಯ. ಪರಸ್ಪರ ಗೌರವ ಮತ್ತು ವಿಶ್ವಾಸವೇ ನಿಮ್ಮ ಸಂಬಂಧದ ಬಲವಾಗಿದೆ. ಆರೋಗ್ಯದ ವಿಷಯದಲ್ಲಿ ನೀವು ನಿಮ್ಮ ಜೀವನಶೈಲಿಯನ್ನು ಸುಧಾರಿಸುವ ಬಗ್ಗೆ ಯೋಚಿಸಬಹುದು. ನೀವು ನಿಯಮಿತ ವ್ಯಾಯಾಮ ಅಥವಾ ಯೋಗವನ್ನು ಪ್ರಾರಂಭಿಸಲು ನಿರ್ಧರಿಸಬಹುದು. ಇದು ನಿಮ್ಮ ದೇಹ ಮತ್ತು ಮನಸ್ಸಿಗೆ ಒಳ್ಳೆಯ ಪರಿಣಾಮ ಬೀರುತ್ತದೆ. ಒತ್ತಡವನ್ನು ಕಡಿಮೆ ಮಾಡಲು ಧ್ಯಾನ ಅಥವಾ ಉಸಿರಾಟದ ಅಭ್ಯಾಸಗಳು ಸಹಾಯಕವಾಗುತ್ತವೆ. ಸಾಮಾಜಿಕವಾಗಿ ಈ ದಿನವು ನಿಮಗೆ ಕೆಲವು ಹೊಸ ಸಂಪರ್ಕಗಳನ್ನು ನೀಡಬಹುದು. ನೀವು ಭೇಟಿಯಾಗುವ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು. ಆದ್ದರಿಂದ ನೀವು ನಿಮ್ಮ ಮಾತುಗಳಲ್ಲಿ ಮತ್ತು ವರ್ತನೆಯಲ್ಲಿ ಜಾಗ್ರತೆ ವಹಿಸುವುದು ಮುಖ್ಯ. ನಿಮ್ಮ ವಿನಯ ಮತ್ತು ಸ್ನೇಹಪೂರ್ಣ ಧೋರಣೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ದಿನದ ಈ ಭಾಗದಲ್ಲಿ ನೀವು ನಿಮ್ಮ ಹಳೆಯ ನೆನಪುಗಳನ್ನು ನೆನೆಸಿಕೊಳ್ಳುವ ಸಾಧ್ಯತೆಯಿದೆ. ಕೆಲವು ಅನುಭವಗಳು ನಿಮಗೆ ಪಾಠಗಳನ್ನು ಕಲಿಸಬಹುದು. ನೀವು ಮಾಡಿದ ತಪ್ಪುಗಳಿಂದ ಪಾಠ ಕಲಿತು ಮುಂದಿನ ದಿನಗಳಲ್ಲಿ ಅದನ್ನು ತಪ್ಪಿಸಲು ಪ್ರಯತ್ನಿಸುತ್ತೀರಿ. ಇದು ನಿಮ್ಮ ವ್ಯಕ್ತಿತ್ವವನ್ನು ಇನ್ನಷ್ಟು ಬಲಪಡಿಸುತ್ತದೆ. ಸಂಜೆ ವೇಳೆಗೆ ನಿಮ್ಮ ಮನಸ್ಸು ನಿಧಾನವಾಗಿ ಶಾಂತವಾಗುತ್ತದೆ. ದಿನದ ಘಟನೆಗಳನ್ನು ನೀವು ವಿಶ್ಲೇಷಿಸುತ್ತೀರಿ. ನೀವು ಮಾಡಿದ ಉತ್ತಮ ಕೆಲಸಗಳು ನಿಮಗೆ ತೃಪ್ತಿಯನ್ನು ನೀಡುತ್ತವೆ. ಯಾವುದೇ ತಪ್ಪುಗಳು ನಡೆದಿದ್ದರೆ ಅದನ್ನು ಸರಿಪಡಿಸಲು ಮುಂದಿನ ದಿನಗಳಲ್ಲಿ ನೀವು ಯೋಜನೆ ರೂಪಿಸುತ್ತೀರಿ. ಮಕರ ರಾಶಿಯವರ ಜೀವನದಲ್ಲಿ ಮೇ 3ರ ನಂತರದ ಅವಧಿ ಇನ್ನಷ್ಟು ಆಳವಾಗಿ ಅರ್ಥಮಾಡಿಕೊಳ್ಳಬೇಕಾದ ಒಂದು ಮನೋವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಪ್ರಯಾಣದಂತಿದೆ. ಮೊದಲ ಭಾಗದಲ್ಲಿ ನಾವು ನೋಡಿದಂತೆ ಚಂದ್ರ ಮತ್ತು ಶುಕ್ರನ ಪ್ರಭಾವಗಳು ಕೇವಲ ಹೊರಗಿನ ಘಟನೆಗಳಲ್ಲ, ಅವು ಒಳಗಿನ ಮನಸ್ಸಿನ ತರಂಗಗಳನ್ನು ಕೂಡ ಪ್ರಭಾವಿಸುತ್ತವೆ. ಈ ಭಾಗದಲ್ಲಿ ಈ ಪ್ರಭಾವಗಳು ಹೇಗೆ ನಿಮ್ಮ ಆಂತರಿಕ ಶಕ್ತಿ, ನಿರ್ಧಾರ ಸಾಮರ್ಥ್ಯ ಮತ್ತು ಜೀವನದ ದಿಕ್ಕನ್ನು ಬದಲಾಯಿಸಬಹುದು ಎಂಬುದನ್ನು ವಿವರವಾಗಿ ನೋಡೋಣ. ಚಂದ್ರನ ಚಲನೆ ಈ ಅವಧಿಯಲ್ಲಿ ಮಕರ ರಾಶಿಯವರಲ್ಲಿ ಭಾವನಾತ್ಮಕ ಏರುಪೇರುಗಳನ್ನು ಹೆಚ್ಚಿಸಬಹುದು. ಕೆಲವೊಮ್ಮೆ ನೀವು ಅನಾವಶ್ಯಕವಾಗಿ ಒಂಟಿತನವನ್ನು ಅನುಭವಿಸಬಹುದು. ನಿಮ್ಮ ಸುತ್ತಲೂ ಜನ ಇದ್ದರೂ ಸಹ ಒಳಗೆ ಖಾಲಿತನದ ಭಾವನೆ ಮೂಡಬಹುದು. ಇದು ಚಂದ್ರನ ಪ್ರಭಾವದಿಂದ ಉಂಟಾಗುವ ಒಂದು ಸಾಮಾನ್ಯ ಸ್ಥಿತಿ. ಈ ಸಮಯದಲ್ಲಿ ನಿಮ್ಮ ಮನಸ್ಸು ಹಿಂದಿನ ಘಟನೆಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳಬಹುದು. ಹಳೆಯ ತಪ್ಪುಗಳು, ಹಳೆಯ ನೋವುಗಳು ಮತ್ತೆ ಮೇಲಕ್ಕೆ ಬರುತ್ತವೆ. ಇದು ನಿಮ್ಮನ್ನು ದುರ್ಬಲಗೊಳಿಸಲು ಅಲ್ಲ, ಬದಲಿಗೆ ನಿಮ್ಮನ್ನು ಒಳಗಿನಿಂದ ಶಕ್ತಿಶಾಲಿಯಾಗಿಸಲು ಪ್ರಕೃತಿ ನೀಡುವ ಒಂದು ಅವಕಾಶವಾಗಿದೆ.
ಈ ಸಂದರ್ಭದಲ್ಲೇ ನೀವು ಮಾಡಬೇಕಾದದ್ದು ನಿಮ್ಮ ಭಾವನೆಗಳನ್ನು ಒತ್ತಿಹಾಕುವುದಲ್ಲ, ಅವುಗಳನ್ನು ಅರ್ಥಮಾಡಿಕೊಳ್ಳುವುದು. ನೀವು ಏಕೆ ಈ ರೀತಿ ಅನುಭವಿಸುತ್ತಿದ್ದೀರಿ ಎಂಬುದನ್ನು ಶಾಂತವಾಗಿ ಪರಿಶೀಲಿಸಿದರೆ ನಿಮ್ಮ ಜೀವನದ ಹಲವು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ. ಧ್ಯಾನ, ಯೋಗ ಅಥವಾ ಸರಳವಾಗಿ ಶಾಂತವಾದ ಸ್ಥಳದಲ್ಲಿ ಸಮಯ ಕಳೆಯುವುದು ಈ ಪ್ರಕ್ರಿಯೆಯನ್ನು ಸುಲಭಗೊಳಿಸುತ್ತದೆ. ಇನ್ನೊಂದೆಡೆ ಶುಕ್ರನ ಪ್ರಭಾವವು ಈ ಅವಧಿಯಲ್ಲಿ ಒಂದು ವಿಚಿತ್ರ ಆಕರ್ಷಣೆಯನ್ನು ತರುತ್ತದೆ. ಹೊಸ ಸಂಬಂಧಗಳು, ಹೊಸ ಆಸೆಗಳು ಅಥವಾ ಹೊಸ ಅವಕಾಶಗಳು ನಿಮ್ಮ ಮುಂದೆ ಬರಬಹುದು. ಆದರೆ ಇವುಗಳಲ್ಲಿ ಎಲ್ಲವೂ ನಿಮ್ಮ ಒಳ್ಳೆಯದಕ್ಕಾಗಿ ಇರಲಾರವು. ಕೆಲವೊಮ್ಮೆ ಶುಕ್ರನ ಪ್ರಭಾವದಿಂದ ನಾವು ಹೊರಗಿನ ಹೊಳಪಿಗೆ ಆಕರ್ಷಿತರಾಗುತ್ತೇವೆ ಮತ್ತು ಅದರ ಒಳಗಿನ ಸತ್ಯವನ್ನು ಗಮನಿಸುವುದಿಲ್ಲ. ಇದರಿಂದ ತಪ್ಪು ನಿರ್ಧಾರಗಳು ತೆಗೆದುಕೊಳ್ಳುವ ಸಾಧ್ಯತೆ ಹೆಚ್ಚುತ್ತದೆ. ಈ ಸಮಯದಲ್ಲಿ ನೀವು ನಿಮ್ಮ ಮೌಲ್ಯಗಳನ್ನು ಮರೆಯಬಾರದು. ನಿಮ್ಮ ಜೀವನದಲ್ಲಿ ಏನು ಮುಖ್ಯ, ಏನು ಮುಖ್ಯವಲ್ಲ ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಯಾವುದೇ ಸಂಬಂಧ ಅಥವಾ ಅವಕಾಶ ನಿಮ್ಮ ಶಾಂತಿಯನ್ನು ಕದಡುವಂತಿದ್ದರೆ ಅದು ನಿಮಗೆ ಸೂಕ್ತವಲ್ಲ ಎಂಬುದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಶುಕ್ರನು ಸುಖವನ್ನು ಕೊಡುತ್ತಾನೆ, ಆದರೆ ನಿಯಂತ್ರಣವಿಲ್ಲದ ಸುಖವು ನಂತರ ದುಃಖಕ್ಕೆ ಕಾರಣವಾಗಬಹುದು ಎಂಬುದನ್ನು ಮರೆಯಬೇಡಿ. ವೃತ್ತಿ ಕ್ಷೇತ್ರದಲ್ಲಿ ಈ ಅವಧಿ ಒಂದು ಪರೀಕ್ಷೆಯಂತಿರಬಹುದು. ನೀವು ಮಾಡಿದ ಕೆಲಸಗಳಿಗೆ ತಕ್ಷಣ ಫಲ ಸಿಗದಿರುವುದು ನಿಮ್ಮನ್ನು ನಿರಾಶೆಗೊಳಿಸಬಹುದು. ಮಕರ ರಾಶಿಯವರಿಗಾಗಿ ಮೇ 3ರ ನಂತರ ಆರಂಭವಾದ ಚಂದ್ರ ಮತ್ತು ಶುಕ್ರನ ಪ್ರಭಾವಗಳು ಹೇಗೆ ನಿಧಾನವಾಗಿ ನಿಮ್ಮ ಜೀವನವನ್ನು ಹೊಸ ದಿಕ್ಕಿಗೆ ತಳ್ಳುತ್ತವೆ ಎಂಬುದನ್ನು ಇನ್ನಷ್ಟು ಆಳವಾಗಿ ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ನೀವು ಅನುಭವಿಸಿದ ಭಾವನಾತ್ಮಕ ಅಸ್ಥಿರತೆ, ಆಕರ್ಷಣೆಗಳು, ಗೊಂದಲಗಳು ಎಲ್ಲವೂ ಈಗ ಒಂದು ರೀತಿಯ ಸ್ಪಷ್ಟತೆಗೆ ಮಾರ್ಪಡುವ ಹಂತಕ್ಕೆ ಬರುತ್ತವೆ. ಇದು ಅಂಧಕಾರದ ನಂತರ ಬೆಳಕು ಕಾಣುವ ಕ್ಷಣದಂತಿರುತ್ತದೆ. ಚಂದ್ರನ ಪ್ರಭಾವವು ಈಗ ನಿಮ್ಮೊಳಗಿನ ಗೊಂದಲವನ್ನು ನಿಧಾನವಾಗಿ ಕಡಿಮೆ ಮಾಡುತ್ತಾ ಸ್ಪಷ್ಟತೆಯನ್ನು ತರಲು ಪ್ರಾರಂಭಿಸುತ್ತದೆ. ನೀವು ಮೊದಲು ಅನುಭವಿಸಿದ ಆತಂಕ, ಅನಿಶ್ಚಿತತೆ ಈಗ ನಿಧಾನವಾಗಿ ಹತೋಟಿಗೆ ಬರುತ್ತದೆ. ಮನಸ್ಸು ಮತ್ತೆ ಸ್ಥಿರವಾಗಲು ಆರಂಭಿಸುತ್ತದೆ. ಈ ಸಮಯದಲ್ಲಿ ನೀವು ಹಿಂದೆ ತೆಗೆದುಕೊಂಡ ನಿರ್ಧಾರಗಳನ್ನು ಮರುಪರಿಶೀಲಿಸಲು ಪ್ರೇರಿತರಾಗುತ್ತೀರಿ. ಕೆಲ ನಿರ್ಧಾರಗಳು ತಪ್ಪಾಗಿದ್ದರೂ ಅವುಗಳಿಂದ ನೀವು ಕಲಿತ ಪಾಠಗಳು ನಿಮ್ಮ ಮುಂದಿನ ಹೆಜ್ಜೆಗಳನ್ನು ಹೆಚ್ಚು ಜಾಣ್ಮೆಯಿಂದ ಇಡುವಂತೆ ಮಾಡುತ್ತವೆ. ಶುಕ್ರನ ಪ್ರಭಾವವು ಈಗ ಒಂದು ಪರಿವರ್ತನೆಯ ಹಂತಕ್ಕೆ ಬರುತ್ತದೆ. ಆರಂಭದಲ್ಲಿ ಅದು ತಂದ ಆಕರ್ಷಣೆಗಳು, ಮೋಹಗಳು ಈಗ ನಿಮ್ಮ ಮುಂದೆ ತಮ್ಮ ನಿಜ ಸ್ವರೂಪವನ್ನು ತೋರಿಸುತ್ತವೆ. ಯಾವ ಸಂಬಂಧಗಳು ನಿಜವಾದವು, ಯಾವುವು ತಾತ್ಕಾಲಿಕವು ಎಂಬುದನ್ನು ನೀವು ಸ್ಪಷ್ಟವಾಗಿ ಗುರುತಿಸಲು ಪ್ರಾರಂಭಿಸುತ್ತೀರಿ. ಇದು ಕೆಲವೊಮ್ಮೆ ನೋವುಂಟು ಮಾಡಬಹುದು, ಏಕೆಂದರೆ ಕೆಲವು ನಿರೀಕ್ಷೆಗಳು ಮುರಿಯಬಹುದು. ಆದರೆ ಇದೇ ನೋವು ನಿಮ್ಮನ್ನು ಸತ್ಯದತ್ತ ಕರೆದೊಯ್ಯುತ್ತದೆ. ಈ ಹಂತದಲ್ಲಿ ಮಕರ ರಾಶಿಯವರು ತಮ್ಮ ಆತ್ಮವಿಶ್ವಾಸವನ್ನು ಮರುಸ್ಥಾಪಿಸಿಕೊಳ್ಳುತ್ತಾರೆ. ನೀವು ಮತ್ತೆ ನಿಮ್ಮ ಮೇಲೆ ನಂಬಿಕೆ ಇಡುವಂತೆ ಆಗುತ್ತದೆ. ನಿಮ್ಮ ಗುರಿಗಳು ಏನು, ನೀವು ಜೀವನದಲ್ಲಿ ಎಲ್ಲಿ ಹೋಗಬೇಕು ಎಂಬುದರ ಬಗ್ಗೆ ಸ್ಪಷ್ಟತೆ ಬರುತ್ತದೆ. ಇದು ಒಂದು ಹೊಸ ಆರಂಭದ ಸೂಚನೆಯಾಗಿದೆ. ವೃತ್ತಿ ಕ್ಷೇತ್ರದಲ್ಲಿ ಈ ಸಮಯ ಬಹಳ ಮಹತ್ವದ್ದಾಗಿದೆ. ನೀವು ಹಿಂದಿನ ಅವಧಿಯಲ್ಲಿ ಮಾಡಿದ ಪರಿಶ್ರಮದ ಫಲಗಳು ಈಗ ನಿಧಾನವಾಗಿ ಗೋಚರಿಸಬಹುದು. ಅವಕಾಶಗಳು ಬರಬಹುದು, ಆದರೆ ಅವುಗಳನ್ನು ಗುರುತಿಸಲು ನಿಮ್ಮ ಮನಸ್ಸು ಈಗ ಹೆಚ್ಚು ಸಿದ್ಧವಾಗಿರುತ್ತದೆ. ನೀವು ಯಾವ ಅವಕಾಶವನ್ನು ಸ್ವೀಕರಿಸಬೇಕು, ಯಾವುದನ್ನು ಬಿಡಬೇಕು ಎಂಬುದನ್ನು ಸರಿಯಾಗಿ ನಿರ್ಧರಿಸಲು ಸಾಧ್ಯವಾಗುತ್ತದೆ. ಹಣಕಾಸಿನ ದೃಷ್ಟಿಯಿಂದಲೂ ಈ ಅವಧಿ ಸುಧಾರಣೆಯತ್ತ ಸಾಗುತ್ತದೆ. ನೀವು ಹಿಂದಿನ ತಪ್ಪುಗಳಿಂದ ಪಾಠ ಕಲಿತಿರುವುದರಿಂದ ಈಗ ನೀವು ಹೆಚ್ಚು ಜಾಗೃತೆಯಿಂದ ಹಣವನ್ನು ನಿರ್ವಹಿಸುತ್ತೀರಿ. ಉಳಿತಾಯದ ಮಹತ್ವವನ್ನು ನೀವು ಅರ್ಥಮಾಡಿಕೊಳ್ಳುತ್ತೀರಿ. ನಿಧಾನವಾಗಿ ಆರ್ಥಿಕ ಸ್ಥಿರತೆ ಮತ್ತೆ ಬರುತ್ತದೆ. ಕುಟುಂಬ ಮತ್ತು ಸಂಬಂಧಗಳಲ್ಲಿ ಕೂಡ ಶಾಂತಿ ಸ್ಥಾಪನೆಯಾಗಲು ಪ್ರಾರಂಭವಾಗುತ್ತದೆ. ನೀವು ಹೆಚ್ಚು ಸಮಜಾಯಿಷಿಯಿಂದ ನಡೆದುಕೊಳ್ಳುವುದರಿಂದ ಹಿಂದಿನ ಗೊಂದಲಗಳು ನಿವಾರಣೆಯಾಗುತ್ತವೆ. ನೀವು ನಿಮ್ಮವರೊಂದಿಗೆ ಹೆಚ್ಚು ಸಮಯ ಕಳೆಯಲು, ಅವರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸುತ್ತೀರಿ. ಇದು ನಿಮ್ಮ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸುತ್ತದೆ. ಆಧ್ಯಾತ್ಮಿಕವಾಗಿ ಈ ಹಂತ ಅತ್ಯಂತ ಮಹತ್ವದ್ದಾಗಿದೆ. ನೀವು ನಿಮ್ಮ ಒಳಗಿನ ಶಕ್ತಿಯನ್ನು ಅರಿಯಲು ಪ್ರಾರಂಭಿಸುತ್ತೀರಿ. ಹೊರಗಿನ ಪರಿಸ್ಥಿತಿಗಳು ಹೇಗೆ ಇರಲಿ, ನಿಮ್ಮೊಳಗಿನ ಶಾಂತಿಯನ್ನು ಉಳಿಸಿಕೊಳ್ಳುವುದು ಹೇಗೆ ಎಂಬುದನ್ನು ನೀವು ಕಲಿಯುತ್ತೀರಿ. ಇದು ಜೀವನದಲ್ಲಿ ಅತ್ಯಂತ ದೊಡ್ಡ ಸಾಧನೆಗಳಲ್ಲಿ ಒಂದಾಗಿದೆ. ಈ ಭಾಗದಲ್ಲಿ ಮುಖ್ಯವಾಗಿ ತಿಳಿಯಬೇಕಾದದ್ದು ಏನೆಂದರೆ, ಬರ್ಬಾದಿ ಎನ್ನುವುದು ಒಂದು ಅಂತಿಮ ಸ್ಥಿತಿಯಲ್ಲ, ಅದು ಕೇವಲ ಒಂದು ಭಯದ ಕಲ್ಪನೆ. ವಾಸ್ತವದಲ್ಲಿ ಈ ಅವಧಿಯಲ್ಲಿನ ಸವಾಲುಗಳು ನಿಮ್ಮನ್ನು ಮುರಿಯಲು ಅಲ್ಲ, ಬದಲಿಗೆ ನಿಮ್ಮನ್ನು ರೂಪಿಸಲು ಬರುತ್ತವೆ. ನೀವು ಈ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಿದರೆ, ನೀವು ಹಿಂದಿಗಿಂತ ಹೆಚ್ಚು ಬಲಿಷ್ಠ ಮತ್ತು ಜಾಣ್ಮೆಯ ವ್ಯಕ್ತಿಯಾಗಿ ಹೊರಹೊಮ್ಮುತ್ತೀರಿ. ಮಕರ ರಾಶಿಯವರ ಜೀವನದಲ್ಲಿ ಈ ಅವಧಿ ಒಂದು ಟರ್ನಿಂಗ್ ಪಾಯಿಂಟ್ ಆಗಬಹುದು. ನೀವು ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಅವುಗಳಿಂದ ಪಾಠ ಕಲಿದು ಮುಂದೆ ಸಾಗಲು ಸಿದ್ಧರಾದರೆ, ಭವಿಷ್ಯದಲ್ಲಿ ನಿಮಗೆ ಉತ್ತಮ ಅವಕಾಶಗಳು ಕಾದಿವೆ. ನಿಮ್ಮ ಪರಿಶ್ರಮ, ನಿಮ್ಮ ತಾಳ್ಮೆ ಮತ್ತು ನಿಮ್ಮ ನಿಷ್ಠೆ
ಅವು ಕೊನೆಗೆ ನಿಮಗೆ ಯಶಸ್ಸನ್ನು ತಂದುಕೊಡುತ್ತವೆ. ಹೀಗಾಗಿ ಮೇ 3ರ ನಂತರದ ಈ ಅವಧಿಯನ್ನು ಭಯದಿಂದ ನೋಡುವುದನ್ನು ನಿಲ್ಲಿಸಿ. ಇದನ್ನು ಒಂದು ಪಾಠ, ಒಂದು ಅವಕಾಶ, ಒಂದು ಪರಿವರ್ತನೆಯೆಂದು ನೋಡಿ. ಚಂದ್ರ ಮತ್ತು ಶುಕ್ರನ ಪ್ರಭಾವಗಳು ನಿಮ್ಮ ಜೀವನದಲ್ಲಿ ತಾತ್ಕಾಲಿಕ ಅಲೆಗಳನ್ನು ಸೃಷ್ಟಿಸಬಹುದು, ಆದರೆ ನೀವು ಸಮುದ್ರದಂತ ಸ್ಥಿರರಾಗಿದ್ದರೆ ಆ ಅಲೆಗಳು ನಿಮ್ಮನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಇದೇ ನಿಮ್ಮ ಶಕ್ತಿ. ಇದೇ ಮಕರ ರಾಶಿಯವರ ಸತ್ಯ. ಮುಂದೆ ಬರುವ ದಿನಗಳಲ್ಲಿ ನೀವು ಅನುಭವಿಸುವ ಬೆಳವಣಿಗೆಗಳು ಈ ದಿನಗಳ ಪಾಠಗಳ ಮೇಲೆ ನಿರ್ಮಿತವಾಗಿರುತ್ತವೆ. ಆದ್ದರಿಂದ ಈ ಹಂತವನ್ನು ಗೌರವಿಸಿ, ಅದರಿಂದ ಕಲಿಯಿರಿ ಮತ್ತು ಆತ್ಮವಿಶ್ವಾಸದಿಂದ ಮುಂದೆ ನಡೆಯಿರಿ.